ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಚಾತುರ್ಮಾಸ್ಯದ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಪಾತ್ರೆಗಳನ್ನು ಇಟ್ಕೊಂಡಿದ್ದೀನಿ. ಒಂದು ಅರ್ಘ್ಯ ಕೊಡಲಿಕ್ಕಾಗಿ ಅಥವಾ ಸಂಕಲ್ಪದ ನೀರನ್ನು ಬಿಡಲಿಕ್ಕಾಗಿ ಒಂದು ಪಾತ್ರೆ, ಇದನ್ನು ಅರ್ಘ್ಯ ಪಾತ್ರೆ ಅಂತ ಕರಿತೀವಿ. ನಂತರ 2ರಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಇದು ಥಾಲಿಗಳು ಅಂತ ಹೇಳಲಾಗುತ್ತೆ. ಇದು ಸಂಕಲ್ಪ ಮಾಡಲಿಕ್ಕೆ ಒಂದು, ಆಚಮನ ಮಾಡಲಿಕ್ಕೆ ಒಂದು ನೀರು. ಬೇರೆ ಬೇರೆಯಾಗಿ 2 ನೀರನ್ನು ಇಟ್ಕೋಬೇಕು. ಆಚಮನ ಮಾಡಿದ ನೀರನ್ನು ಸಂಕಲ್ಪಕ್ಕೆ ಬರೋದಿಲ್ಲ, ಹಾಗಾಗಿ ಅದನ್ನು ಬೇರೆ ಇಟ್ಕೋಬೇಕು. ಸಂಕಲ್ಪದ ನೀರನ್ನು ಬೇರೆ ಇಟ್ಕೋಬೇಕಾಗುತ್ತೆ. ಆಮೇಲೆ ಅರ್ಘ್ಯ ಕೊಡಲಿಕ್ಕೆ ಆಮೇಲೆ ಲಾಸ್ಟಿಗೆ ಬೇರೆ ನೀರನ್ನು ಇಟ್ಕೋಬೇಕು. ಈಗ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಆಚಮನವನ್ನು ಮಾಡಬೇಕು. ಆಚಮನ ಮಾಡೋದು ಹೇಗೆ ಅಂತಂದರೆ, ಒಂದು ಪಾತ್ರೆಯಿಂದ ನೀರನ್ನು ಕೈಗೆ ಹಾಕ್ಕೊಂಡು, ಉದ್ದರಣೆ ನೀರಿಂದ ಕೈಗೆ ಹಾಕ್ಕೊಂಡು ನೀರನ್ನು ಕುಡಿಬೇಕು. ನೋಡ್ರಿ, ಈ ರೀತಿಯಾಗಿ ಆಚಮನ. ಕೇಶವಾಯ ನಮಃ. ಹೆಣ್ಮಕ್ಳು ಹೇಳೋದಾಯ್ತು ಅಂದರೆ ನಮಃ ಅಂತ ಹೇಳಬೇಕು. ಗಂಡಸರು ಹೇಳೋದಾಯ್ತು ಅಂದರೆ ಸ್ವಾಹ ಅಂತ ಹೇಳ್ಬೋದು. ಅಥವಾ ಗಂಡಸರು ಮಾಡಿಸೋದಿತ್ತು ಅಂದರೆ ಅವರೇ ಹೇಳ್ತಾರೆ ಸ್ವಾಹ ಅಂತ ಹೇಳಿ. ನೀವು ಸುಮ್ಮನೆ ನೀರನ್ನು ತೊಗೊಂಡ್ರೆ ಸಾಕಾಗುತ್ತೆ. ಏಕಾದಶಿ ದಿವಸ ಸಂಕಲ್ಪ ಮಾಡೋರು 2 ಬಾರಿ ನೀರನ್ನು ತಗೋಬೇಕು. ದಶಮಿ ದಿವಸ ಸಂಕಲ್ಪ ಮಾಡೋರು 3 ಬಾರಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ಕೊನೆಯದಾಗಿ ಪಾತ್ರೆಗೆ, ಅರ್ಘ್ಯ ಪಾತ್ರೆಗೆ ನೀರನ್ನು ಬಿಟ್ಬಿಡಬೇಕು. ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಇದಿಷ್ಟು ಕೇಶವಾದಿ ನಾಮಗಳನ್ನು ಹೇಳಿಕೊಂಡು ನಂತರ ಸಂಕಲ್ಪವನ್ನು ಮಾಡಬೇಕು. ಈಗ ಆಚಮನ ಮಾಡಿದ ನೀರನ್ನು ತೆಗೆದುಬಿಡಬೇಕು. ಇದು ಎಂಜಲಾಗಿರುತ್ತೆ, ಮತ್ತು ಅದನ್ನು ಬಳಸಬಾರ್ದು. ಈಗ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿರ್ತೀವಲ್ಲ, ಅದನ್ನು ಸಂಕಲ್ಪಕ್ಕೆ ಬಳಸಬೇಕಾಗತ್ತೆ. ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಬಲಗೈಯನ್ನು ಎಡಗೈಯಿಂದ ಹೀಗೆ ಹಿಡ್ಕೊಂಡು ಬಲ ತೊಡೆಯ ಮೇಲೆ ಇಟ್ಕೋಬೇಕು ಕೈಯನ್ನು. ನಾನು ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಬಲ ತೊಡೆಯ ಮೇಲೆ ಕೈಯನ್ನು ಇಟ್ಕೊಂಡು ಸಂಕಲ್ಪ ಮಾಡಬೇಕು. ಶ್ರೀ ಗೋವಿಂದ ಗೋವಿಂದ ವಿಷ್ಣೋರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯಣೆ ಗ್ರೀಷ್ಮ ಋತು ಆಷಾಢಮಾಸೆ ಶುಕ್ಲಪಕ್ಷೆ ದಶಮಿ. ಸಂಕಲ್ಪ ಮಾಡೋರು ದಶಮಿ ತಿಥೌ ಶುಕ್ರವಾಸರ ಅನುರಾಧ ನಕ್ಷತ್ರ ಶುಕ್ಲಯೋಗ ಗರಜಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಂತ ಹೇಳ್ಕೊಳ್ರಿ. ಏಕಾದಶಿ ಮಾಡೋರು ಏಕಾದಶಿ ತಿಥೌ ಶನಿವಾಸರ ಜ್ಯೇಷ್ಠಾ ನಕ್ಷತ್ರ ಬ್ರಹ್ಮಯೋಗ ಭದ್ರಾಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಅಸ್ಮತ್ ಗುರುವಂತರ್ಗತ ಪತ್ಯಂತರ್ಗತ. ಸ್ತ್ರೀಯರು ಹೇಳುವಾಗ ಪತ್ಯಂತರ್ಗತ ಅಂತ ಹೇಳಬೇಕು. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಾಸ ನಿಯಾಮಕ ಭಿನ್ನ. ಮಾಸ ನಿಯಾಮಕ ಶ್ರೀ ವೃಷಾಕಪಿ ವಾಮನರೂಪಿ ಪರಮಾತ್ಮ ಅಂತ ಹೇಳಿಕೊಂಡು ಅಸ್ಮತ್ ಕುಲದೇವತಾ ಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ. ನಂತರ ನೀವು ಯಾವ ವ್ರತ, ಯಾವ ದಾನ, ಯಾವ ಪೂಜೆ ಏನು ಮಾಡ್ತೀರೋ ಅದರ ಹೆಸರನ್ನು ಹೇಳ್ಕೋಬೇಕು. ಯಾರಿಗೆ ಏಕಾದಶಿ ಅಥವಾ ದಶಮಿ ದಿನ ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಧಾರಣೆ ಮಾಡಲಿಕ್ಕೆ ಆಗೋದಿಲ್ವೋ, ಕೆಲವೊಂದು ಕಾರಣಾಂತರಗಳಿಂದ ಆ ದಿನಗಳಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಂದರೆ ಚಾತುರ್ಮಾಸ್ಯದ ವ್ರತದ ಸಂಕಲ್ಪವನ್ನು ಹುಣ್ಣಿಮೆ ದಿವಸ ಮಾಡ್ಕೋಬೋದು. ಅದೊಂದೇ ಆಪ್ಷನ್ ಇರೋದಿನ್ನ. ದಶಮಿ ಏಕಾದಶಿ ಬಿಟ್ಟರೆ ಹುಣ್ಣಿಮೆ ದಿವಸ ಸಂಕಲ್ಪವನ್ನು ಮಾಡ್ಬೋದಾಗುತ್ತೆ ವ್ರತಗಳನ್ನು ಮಾಡ್ತಕ್ಕಂಥವರು. ಹೀಗೆ ಎಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಚಾತುರ್ಮಾಸ್ಯ ವ್ರತ ನಿಮಿತ್ತ ದಾನಂ ಕರಿಷ್ಯೆ. ಯಾವ ದಾನವನ್ನು ಮಾಡ್ತೀರೋ ಆ ದಾನ ಹೆಸರನ್ನು ಹೇಳ್ಕೊಳ್ರಿ. ಅಥವಾ ಚಾತುರ್ಮಾಸ್ಯ ವ್ರತ ಧಾರಣಾಂಚ ಕರಿಷ್ಯೆ. ಯಾವ ವ್ರತವನ್ನು ಹಿಡಿತೀರೋ ಚಾತುರ್ಮಾಸ್ಯದ 4 ತಿಂಗಳ ವ್ರತಗಳಾಗಿರಲಿ ಯಾವುದೇ ಆಗಿರಲಿ ಹೇಳ್ಕೊಬೋದು. ಅಥವಾ ಚಾತುರ್ಮಾಸ್ಯ ಶ್ರೀ ಗೋಪದ್ಮ ಕರ್ಮಾಖ್ಯ ವ್ರತಮಹಂ ಕರಿಷ್ಯೆ. ಗೋಪದ್ಮವನ್ನು ಹಿಡಿಯೋರು ಈ ರೀತಿಯ ಕರ್ಮಾಖ್ಯ ವ್ರತಮಹಂ ಕರಿಷ್ಯೆ ಅಂತ ಹೇಳಿಕೊಂಡು ಅರ್ಘ್ಯ ಪಾತ್ರೆಗೆ ನೀರನ್ನು ಬಿಡಬೇಕು. ಇದಿಷ್ಟು ಸಂಕಲ್ಪ ಮಾಡಿಕೊಳ್ಳುವಂಥ ವಿಧಾನ. ಯಾರಿಗೆಲ್ಲ ಸಂಕಲ್ಪ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ವೋ ಅಂಥವರು ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಸಂಕಲ್ಪದ ನೀರನ್ನು ಬಿಟ್ಟರೆ ಸಾಕು.
ನೆಕ್ಸ್ಟು ಅರ್ಘ್ಯ ಕೊಡಲಿಕ್ಕಾಗಿ ಕೈಯಲ್ಲಿ ಒಂದು ಬಟ್ಲಡಿಕೆ, ಹೂವು, ಸ್ವಲ್ಪ ಅಕ್ಷತೆ ಹೀಗೆ ಹಿಡ್ಕೊಂಡು ಅರ್ಘ್ಯವನ್ನು ಬಿಡಬೇಕಾಗುತ್ತೆ. ಕೈಯನ್ನು ಕೆಳಮುಖವಾಗಿ ಮಾಡಿ ನೀರನ್ನು ಮಾತ್ರ ಬಿಡ್ತಾ ಹೋಗಬೇಕು. ಅರ್ಘ್ಯವನ್ನು ಕೊಡುವಾಗ ಹೀಗೆ ಹೇಳಬೇಕು: ಅಷ್ಟದ್ರವ್ಯ ಸಮಾಯುಕ್ತಂ ಸ್ವರ್ಣಪಾತ್ರ ಸ್ಥಿತಂ ಜಲಂ ಅರ್ಘ್ಯಂ ಗ್ರಹಣ ದೇವೇಶ ಭಕ್ತಾನಾಂ ಅಭಯಪ್ರದಂ. ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ರುಕ್ಮಿಣಿ ಸತ್ಯಭಾಮಾ ಸಹಿತ ಶ್ರೀಕೃಷ್ಣಾಯ ನಮಃ. ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ 3 ಬಾರಿ ಹೇಳಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಯಾವುದಾದ್ರೂ ನೀವು ಚಾತುರ್ಮಾಸದ ವ್ರತ ಆಗಿರಲಿ ಅಥವಾ ಗೋಪದ್ಮ ವ್ರತ ಆಗಿರಲಿ, ಈ ರೀತಿಯಾಗಿ ಆಮೇಲೆ 12 ಶಂಖಚಕ್ರಗಳನ್ನು ಹಾಕೋದಾಗಿರಲಿ, ರಂಗೋಲಿಯ ವ್ರತವನ್ನು ಮಾಡುವಾಗ ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಈ ರೀತಿ ಅಡಿಕೆಯನ್ನು ತೆಗೆದಿಟ್ಕೊಂಡು ಪ್ರತಿದಿನ ಇದೇ ಅಡಿಕೆಯನ್ನು ಬಳಸಿ ಅರ್ಘ್ಯವನ್ನು ಕೊಡ್ಬೋದು. ಇದಿಷ್ಟು ಅರ್ಘ್ಯವನ್ನು ಕೊಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಹಾಗೆ ಸಂಕಲ್ಪವನ್ನು ತಿಳಿಸಿದ್ದೀನಿ. ಏಕಾದಶಿ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಧಾರಣೆ ಮಾಡ್ಬೋದು, ಅಥವಾ ದಶಮಿ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿಯಿಂದ ವ್ರತವನ್ನು ಶುರು ಮಾಡ್ಬೋದು. ನಮಸ್ಕಾರಗಳು, ಇನ್ನೇನೇನೋ ದಾನಗಳು ಮಾಡೋದಿತ್ತು ಅಂದರೆ ಹಾಗೆ. ಇನ್ನು ಏಕಾದಶಿ ದಶಮಿ 2 ದಿನವೂ ನಮಗೆ ಆಗಿಲ್ಲ ಅಂತಂದರೆ ಹುಣ್ಣಿಮೆ ದಿವಸ ಸಂಕಲ್ಪವನ್ನು ಮಾಡಿ ವ್ರತವನ್ನು ಹಿಡಿಬೋದು. ಇದಿಷ್ಟು ಚಾತುರ್ಮಾಸ್ಯದ ನಿಮಿತ್ತ ಸಂಕಲ್ಪ ಹಾಗೆ ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಚಾತುರ್ಮಾಸ್ಯ ವ್ರತವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.